Once again, welcome back to my channel called Daily Dum Dum. ಸೊ ನಿನ್ನೆ ಕನ್ನಡ ಮತ್ತು ತುಳು ಮಿಕ್ಸ್ ಆಯಿತು ವ್ಲಾಗು. ಸೊ ಇವತ್ತು ನಾನು ಕನ್ನಡದಲ್ಲೇ ಕಂಪ್ಲೀಟ್ ಮಾಡ್ತೇನೆ ವ್ಲಾಗನ್ನು. ಹೌದಕ್ಕೆ ಯಾವುದ್ರಲ್ಲಿ ನಿನ್ನೆ ವ್ಲಾಗ್ ಎಂಡ್ ಆಯಿತು ಬೈ ದಿ ವೇ. ಕನ್ನಡ ತುಳು ಮಿಕ್ಸ್ ಆಗಿದೆ. ಸೊ ಇವತ್ತು ನಾನು ಕನ್ನಡದಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ, ನಾಳೆ ತುಳು ಮಾಡ್ತೇನೆ. ಸೊ ಈಗ ಗಂಟೆ ಬಂದುಬಿಟ್ಟು 8:30. ಮನೇಲಿ ಇನ್ನೂ ದೀಪ ಆಗಲಿಲ್ಲ. ಮನೇಲಿ ಬೈಗಳ ಸಮ ಬರ್ತಾ ಉಂಟು ನನಗೆ. ಅಮ್ಮ ಬೈತಾ ಇದ್ದಾರೆ ಯಾಕೆಂತೇಳಿ ತುಂಬ ಕೆಲಸ ಇತ್ತು. ಸೊ ನೋಡ್ಬೋದು ಕೆಲಸ ಇದನ್ನೆಲ್ಲ ನಾನು ಮುಗಿಸಿ ಬಂದೆ. ಕೆಲಸ ಇಲ್ಲ ನಮ್ಮ ಕ್ಲೀನಿಂಗ್ನದ್ದು. ಸೊ ಕ್ಲೀನಿಂಗ್ ಕೆಲಸ ಮುಗಿಸಿ ಬಂದು ಈಗ ಸ್ನಾನ ಮಾಡಬೇಕು. ಸ್ನಾನ ಮಾಡಿದ ನಂತರ ಏನು ಕೆಲಸ ಉಂಟು ಅಂತ ಹೇಳಿದರೆ ನೋಡಿ, ನಂದು ಕ್ಯಾಮರಾ ಹಿಡ್ಕೊಂಡು ಪುನಃ ವ್ಲಾಗ್ ಮಾಡಲಿಕ್ಕಲ್ಲ ವ್ಲಾಗ್ ಎಡಿಟಿಂಗ್ ಮಾಡಲಿಕ್ಕೆ ಉಂಟು. ಸೊ ಇದಕ್ಕಿಂತ ಒಂದು ಬೆಸ್ಟ್ ಒಂದು ಥಿಂಗ್ ಏನು ಅಂತ ಹೇಳಿದರೆ, ನಾನು ಆರ್ಡರ್ ಹಾಕಿದ ಐಟಮ್ ಬಂದಿದೆ. ಸೊ ಫ್ಲಿಪ್ಕಾರ್ಟಿಂದ ಇದನ್ನ ತಗೊಂಬಂದಿದೆ. ಗ್ರೀಸ್ ಸಿಕ್ಕಿದ್ದು ನಮ್ಮ ಮಿಷಿನ್ಗೆ ಕೆಲಸಕ್ಕೆ. ಸೊ ಇದನ್ನು ನನಗೆ ಅನ್ಬಾಕ್ಸ್ ಮಾಡಲಿಕ್ಕೆ. ಸೊ ಅನ್ಬಾಕ್ಸ್ ಮಾಡೋಕ್ಕಿಂತ ಮೊದಲು ಅಪ್ಪ ಸ್ನಾನ ಮಾಡುವ. ಇಲ್ಲಾಂತ ಹೇಳಿದರೆ ಅಮ್ಮ ಬೈತಾರೆ. ಸ್ನಾನ ಮಾಡುವಲ್ಲ, ಸ್ನಾನ ಮಾಡ್ತೇನೆ. ಇಲ್ಲಾಂದ್ರೆ ಅಮ್ಮ ಸಹ ಬೈತಾರೆ. ಈಗ ಬೈಗಳಿಗಿಂತ ತಿನ್ನುವಂಥ ಕೆಲಸ ಆಗ್ತದೆ. ಸೊ ಅದಕ್ಕಿಂತ ಮೊದಲು ಅಪ್ಪ ಸ್ನಾನ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡುವ. ಮತ್ತೆ ವೆಲ್ಕಮ್ ಬ್ಯಾಕ್. ಸೊ ದಿಸ್ ಇಸ್ ಅ ಟೈಮ್ ಫಾರ್ ಅನ್ಬಾಕ್ಸಿಂಗ್. ಸೊ ಈಗೇನಂತ ಹೇಳಿದರೆ ಫ್ರೆಶ್ ಅಪ್ ಎಲ್ಲ ಆಗಿ ಆಯಿತು. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ನಂದೆಲ್ಲ ಕೆಲಸ ಮುಗಿಸ್ಕೊಂಡು ಈ ಗಂಟೆ ಎಕ್ಸಾಕ್ಟಾಗಿ 9:50 ಆಗಿದೆ. ಸೊ ನನಗೆ ಆದಷ್ಟು ಬೇಗ ಊಟ ಮಾಡಲಿಕ್ಕೆ ಉಂಟು, ಹಸಿವಾಗ್ತುಂಟು. ಹಾಗೆಯೇ ನಂದು ಅನ್ಬಾಕ್ಸಿಂಗ್ ಮಾಡಬೇಕು. ಅನ್ಬಾಕ್ಸಿಂಗ್ ಮಾಡಿದ ನಂತರ ಅಪ್ಪ ಊಟ ಮಾಡಿ ಮರಲಿಕ್ಕೆ ವಿಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಉಂಟು. ತುಂಬ ಕೆಲಸ ಉಂಟು. ಆದಷ್ಟು ಬೇಗ ಅನ್ಬಾಕ್ಸಿಂಗ್ ಮಾಡ್ತೇನೆ. ಅನ್ಬಾಕ್ಸಿಂಗ್ ಮಾಡಿದ ನಂತರ ಊಟ. ಸೊ ಸ್ಟಾರ್ಟ್. ಇದರಲ್ಲಿ ಏನು ಉಂಟು ಅಂತ ಹೇಳಿದರೆ ಜಸ್ಟ್ ನಿಮಗೆ ನೋಡುವಾಗ ನೀವು ಗೆಸ್ ಮಾಡ್ಬೋದು ಇದು ಏನು ಅಂತ. ಸೊ ನಿಮ್ಮ ಗೆಸ್ಸಿಂಗ್ನ ಪ್ರಕಾರ ಏನಿರ್ಬೋದು ಅಂತ ಒಂದು ಸಲ ಥಿಂಕ್ ಮಾಡಿಕೊಡಿ. ಸೊ ಇಷ್ಟೆಲ್ಲ ಬಾಕ್ಸ್ನಲ್ಲಿ ಸೊ ನೀವೇನು ಗೆಸ್ ಮಾಡಿದ್ದೀರಿ ಅದು ನಿಮ್ಮ ತಲೆಯಲ್ಲಿ ಇರಲಿ ಹಾಗೆಯೇ. ಬಟ್ ನಾನು ಇದನ್ನು ಅನ್ಬಾಕ್ಸ್ ಮಾಡಿದ ಮೇಲೆ ನಾನು ನಿಮ್ಗೆ ಹೇಳ್ತೇನೆ ಏನು ಅಂತ. ಸೊ ಲೆಟ್ಸ್ ಬಿಗಿನ್. ಸೊ ಇದರಲ್ಲಿ ಏನಿದೆ ಇದರಲ್ಲಿ? ಸೊ ನಿಮಗೆ ನೋಡ್ಬೋದು ಹಾಕಿದ್ದಾರೆ ಇಲ್ಲಿ ರಾಕೇಶ್ ನನ್ನ ಅಡ್ರೆಸ್ ಹಾಕಿದ್ದಾರೆ. ಅದೇ ರೀತಿ ಆರ್ಡರ್ ಥ್ರೂ ಫ್ಲಿಪ್ಕಾರ್ಟ್ ಹಾಗೆ ಹೀಗೆ ಅಂತ ಉಂಟು. ಫ್ಲಿಪ್ಕಾರ್ಟ್ ಸಿಂಬಲ್ ಉಂಟು. ಬೇರೆ ಅಂತ ಉಂಟು, ಬೇರೆ ಅಂತಿಲ್ಲ. ಬಟ್ ನನಗೆ ಒನ್ ಆಫ್ ದಿ ಎಂತ ಹೇಳ್ತಾರೆ ಮೋಸ್ಟ್ ವೇಟೆಡ್ ಥಿಂಗ್ ಅಂತಲೇ ಹೇಳ್ಬೋದು. ಸೊ ಇದೇನು ಥಿಂಗ್ ಅಂದರೆ ಒಂದು ತಿನ್ನುವಂಥ ವಸ್ತು ಇದು. ಸೊ ಏನು ಅಂತ ಹೇಳಿದರೆ ಎನಿಸುವಾಗ ಬಾಯಲ್ಲಿ ನೀರು ಬರ್ತದೆ. ಸೊ ಲೆಟ್ಸ್ ಅನ್ಬಾಕ್ಸ್ ಇಟ್. ಸೊ ಹಿಯರ್ ಕಮ್ಸ್ ಮೈ 1 kg. ಅರೆ ಕಾಲ್ ಬಂತು ಮಾರೆ ಮಿಡ್ಲಲ್ಲಿ. ಸೊ ನಮ್ಮದು ಬಾಯ್ ಒಬ್ಬರು ಕಾಲ್ ಮಾಡಿದರು. ಬಾಯ್ಸ್ ಗ್ಯಾಂಗಿಂದ ಒಬ್ಬರು ಬಾಯ್ ಕಾಲ್ ಮಾಡಿದರು, ಒಂದು ಕೆಲಸ ಆಗಲಿಕ್ಕಿತ್ತಂತೆ. ಸೊ ಅದು ಮಾಡಿ ಬಂದೆ. ಸೊ ಇದೇ ಒಂದು ಅನ್ಬಾಕ್ಸಿಂಗ್ ಮಾಡ್ತೇನೆ ಪಟ್ಟ. ಇದಕ್ಕೆ ನಾನು ತುಂಬ ವೇಸ್ಟ್ ಮಾಡೋದು ಟೈಮ್. ಸೊ ಇಲ್ಲಿ ನೋಡ್ಬೋದು ನಿಮಗೆ ಮೈ ಫಿಟ್ನೆಸ್ ಪೀನಟ್ ಬಟರ್. ಸೊ ಪೀನಟ್ ಬಟರ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಅದು ಈಗ ಅನ್ಬಾಕ್ಸಿಂಗ್ ಮಾಡಲಿಕ್ಕೆ ಅದು ಭಾರ ಉಂಟು, ಸ್ವಲ್ಪ ಅಲ್ಲ. ಸೊ ಹಿಯರ್ ಕಮ್ಸ್ ಪೀನಟ್ ಬಟರ್. ಸೊ ಇದನ್ನು ತಗೊಂಡೋಗಿ ನಾನು ಅಮ್ಮನ ಮುಂದೆ ಹೇಳ್ತೇನೆ. ಸೊ ಅಮ್ಮನದು ಎಕ್ಸ್ಪ್ರೆಷನ್ ಹೇಗಿರ್ತದೆ ಅಂತ ಹೇಳಿದರೆ ಅವರು ಬೈಲಿಕ್ಕೆ ಬೈಯಲ್ಲ, ಬಟ್ ಅವ್ರದ್ದೊಂದು ಎಕ್ಸ್ಪ್ರೆಷನ್ ಬೇರೆನೇ ಇರ್ತದೆ. ಸೊ ಅದನ್ನು ನಿಮಗೆ ತೋರಿಸ್ತೇನೆ. ಸೊ ನೋಡಿ. ಸೊ ಆದಷ್ಟು ಬೇಗ ಅನ್ಬಾಕ್ಸಿಂಗ್ ಮಾಡುವ. 1 kg ಇದು ನಾನು ಆರ್ಡ್ರ್ ಮಾಡಿದ್ದೆ. ಬಟ್ 1 kg ಎಷ್ಟು ಸಣ್ಣದು ಬರೋದು ಅಂತ ನಾನು ಎಣಿಸ್ಕೊಂಡಿರಲಿಲ್ಲ. ಸೊ ತುಂಬ ಸಣ್ಣದುಂಟು ಬಾಕ್ಸು. ಸೊ ಹಿಯರ್ ಕಮ್ಸ್ ಮೈ ಫಿಟ್ನೆಸ್ ಚಾಕ್ಲೇಟ್ ಪೀನಟ್ ಬಟರ್ ಸ್ಮೂತ್. ಸೊ ಇದರಲ್ಲಿ 2 ಟೈಪ್ ಬರುತ್ತೆ, ಒಂದು ಸ್ಮೂತು ಇನ್ನೊಂದು ಕ್ರಂಚಿ. ಸೊ ಕ್ರಂಚಿ ಅಂತ ಹೇಳಿದರೆ ಒಳಗಡೆ ಕ್ರಂಚಿ ಆಗಿರುತ್ತೆ ತಿನ್ನಲಿಕ್ಕೆ. ಅದು ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಸೊ ಇದು ಬಂದುಬಿಟ್ಟು ಪೀನಟ್ ಬಟರ್ ಸ್ಮೂತ್. ಸೊ ಪೀನಟ್ ಬಟರ್ ಸ್ಮೂತ್ ನನಗೆ ಇವತ್ತು ಬಂದದ್ದು ಆರ್ಡರ್ ಫ್ಲಿಪ್ಕಾರ್ಟಿಂದ. ಸೊ ಇದು ನೋಡಿ ಒಳ್ಳೆ ಪ್ಯಾಕ್ ಮಾಡಿ ಕಳಿಸಿದ್ದಾರೆ, ಒಂದೊಳ್ಳೆ ಪ್ಯಾಕಿಂಗು. ಸೊ ಆದಷ್ಟು ಬೇಗ ಈ ಬಾಕ್ಸನ್ನೆಲ್ಲ ವಿಲೇವಾರಿ ಮಾಡಬೇಕು, ಇಲ್ಲಾಂದರೆ ಅಮ್ಮ ನನಗೆ ಓದಿತಾರೆ. ಆದಷ್ಟು ಬೇಗ ತೆಗೆದು ಸೈಡಿಗೆ ಹಾಕಿ ಇರಲಿ ಮತ್ತು ಸೈಡ್ ಹಾಕ್ತೇನೆ. ಸೊ ಈ ಪೀನಟ್ ಬಟರ್ ಏನು ಅಂತ ಹೇಳಿದರೆ, ಸೊ ಒಂದೊಳ್ಳೆ ಪ್ರೋಟೀನ್ ಕೊಡ್ತದೆ ನಿಮಗೆ ಜೀವದಲ್ಲಿ. ನಮಗೆ ಜೀವಕ್ಕೆ ಬೇಕಾಗುವಂಥ ಪ್ರೋಟೀನನ್ನು ಇದು ಸ್ವಲ್ಪ ಪುಷ್ ಮಾಡ್ತದೆ. ನಿಮಗೆ 550 grams ಆಫ್ ಪ್ರೋಟೀನ್ ಜಾರ್ಜ್. ಸೊ ಇದು ನಮಗೆ ಪ್ರೋಟೀನ್ ಬೂಸ್ಟ್ ಮಾಡಿ ಕೊಡುತ್ತೆ. ಸೊ ಇದರಲ್ಲಿ ನಾನು ನಿಮಗೆ 2 ಟೈಪ್ ಉಂಟು ಅಂತ ಹೇಳಿದೆ, ಒಂದು ಸ್ಮೂತ್ ಆ್ಯಂಡ್ ಇನ್ನೊಂದು ಕ್ರಂಚಿ. ಸೊ ಕ್ರಂಚಿ ಹೇಗಿರುತ್ತೆ ಅಂತ ತೋರಿಸ್ತೇನೆ, ಹಾಗೆಯೇ ಸ್ಮೂತ್ ಹೇಗಿರುತ್ತೆ ಅಂತ ತೋರಿಸ್ತೇನೆ. ಇದಕ್ಕಿಂತ ಮೊದಲು ನಂದು ಅಮ್ಮನದ್ದು ಎಕ್ಸ್ಪ್ರೆಷನು. ಸೊ ಅಮ್ಮ ಹೆಂಚುಂಟು ಹೇಗುಂಟು ಇದು ಪೀನಟ್ ಬಟರ್ ಹೇಗುಂಟು? ಒಳ್ಳೆಯದಿಲ್ಲ ಪೀನಟ್ ಬಟರ್? ಪೇಂಟ್ ಥರ ಉಂಟಂತೆ. ಮೇಡಮ್ ಹೇಗುಂಟು? ನೋ ಎಕ್ಸ್ಪ್ರೆಷನ್. ಸೊ ಇದು ಸ್ಮೂತ್ ಪೀನಟ್ ಬಟರ್ ಸ್ಮೂತ್. ಹಾಂ
ಸೊ ಪೀನಟ್ ಬಟರ್ ಸ್ಮೂತ್ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ ಸ್ಮೂತ್ ಹೇಗಿರುತ್ತೆ ಅಂತ. ಸೊ ಎಸ್, ಸೊ ಪೀನಟ್ ಬಟರ್ ಸ್ಮೂತ್. ವೋ, ಸೊ ಇದು ಬಂದುಬಿಟ್ಟು ಪೀನಟ್ ಬಟರ್ ಸ್ಮೂತು. ಬಟ್ ಪೀನಟ್ ಬಟರ್ ಕ್ರಂಚಿ ಹೇಗಿರುತ್ತೆ ಅಂತ ಹೇಳಿದರೆ, ಸೊ ಇದು ಬಂದುಬಿಟ್ಟು ಪೀನಟ್ ಬಟರ್ ಕ್ರಂಚು. ಸೊ ಕ್ರಂಚ್ನ ಒಳಗಡೆ ಪೀನಟ್ ಬಟರ್ ಫುಲ್ ಪೀನಟ್ ಬಟರ್ ಫುಲ್ ಪೀನಟ್ ಥರ ಕಾಣ್ತದೆ ಇದರಲ್ಲಿ, ನಿಮಗೆ ನೋಡ್ಬೋದು. ಸೊ ಪೀನಟ್ ನೋಡ್ಬೋದು ನಿಮಗೆ, ಇದರಲ್ಲಿ ಕಲ್ಲು ಥರ ಉಂಟು ನೋಡಿ ಪೀನಟ್ಟು. ಸೊ ಅದು ಪೀನಟ್ಸ್ ಒಳ್ಳೆ ಪ್ರೋಟೀನ್ ಬೂಸ್ಟ್ ಮಾಡಿ ಕೊಡ್ತದೆ. ಸೊ ಇದರಲ್ಲಿ ಉಂಟು ನಿಮಗೆ ನೋಡ್ಬೋದು ಪೀನಟ್ ನೋಡಿ, ಇದರಲ್ಲಿ ಸ್ವಲ್ಪ ಕ್ರಂಚಿಯಾಗಿರುತ್ತೆ, ಬಟ್ ಇದರಲ್ಲಿ ಫುಲ್ ಸ್ಮೂತ್. ಸೊ ಇದು ಸ್ಮೂತ್, ಇದು ಕ್ರಂಚಿ ಪೀನಟ್. ಸೊ ಎರಡು ಕೂಡ ಟೇಸ್ಟ್ ಮಾಡ್ತೇನೆ ಒಟ್ಟೊಟ್ಟಿಗೆ. ನೆಕ್ಸ್ಟ್ ಲೆವೆಲ್. ಅದಷ್ಟು ಬೇಗ ಮುಚ್ಚೋ ಇದಕ್ಕೆ, ಊಟ ಮಾಡಬೇಕಿಲ್ಲ, ಅಮ್ಮ ಓದಿತಾರೆ ನನಗೆ. ಕ್ರಂಚಿಯಲ್ಲಿ ಈ ಥರ ಕಚ್ಚಲಿಕ್ಕೆ ಸಿಗ್ತದೆ, ಕಚ್ಚಬೇಕು. ಸ್ಮೂತಲ್ಲಿ ದಿಂಗಿ ಬಿಟ್ಟರೆ ಆಯಿತು. ಸೊ ನಿಮಗೆ ಡಯಟ್ ಮಾಡಲಿಕ್ಕಿದ್ರೆ, ಪ್ರೋಟೀನ್ ಜೀವದಲ್ಲಿ ಬೂಸ್ಟ್ ಮಾಡಲಿಕ್ಕಿದ್ರೆ, ಸೊ ಪೀನಟ್ ಬಟರ್, ಮೈ ಫಿಟ್ನೆಸ್ ಅವರದ್ದು ಪೀನಟ್ ಬಟರ್ ಒಂದು ಒಳ್ಳೆ ಚಾಯ್ಸ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ನೋಡ್ಬೋದು ಮೈ ಫಿಟ್ನೆಸ್ ಪೀನಟ್ ಬಟರ್. ಇದು ನಿಮಗೆ ಚಪಾತಿ ಹಾಕಿ ತಿನ್ಬೋದು, ರೋಟಿ ಹಾಕಿ ತಿನ್ಬೋದು, ಹಾಗೆ ಬ್ರೆಡ್ಡಿಗೆ ಹಾಕಿ ತಿನ್ಬೋದು. ಸೊ ನಿಮಗೆ ನಾರ್ಮಲ್ ಆಗಿ ಬ್ರೇಕ್ಫಾಸ್ಟಿಗೆ ಏನು ಬೇಕು ಅದು ನಿಮಗೆ ಇದು ಒಳ್ಳೆ ಬೂಸ್ಟ್ ಮಾಡಿ ಕೊಡುತ್ತೆ, ವಿತ್ ಪ್ರೋಟೀನ್ ಬೂಸ್ಟ್ ಮಾಡಿ ಕೊಡ್ತದೆ. ಸೊ ಒಂದೊಳ್ಳೆ ಐಟಮ್ ಅಂತ ಹೇಳ್ಬೋದು. ಸೊ ನಿಮ್ಗೆ ತಗೊಳ್ಳಿಕ್ಕೆ ತಗೊಳ್ಳಿ. ಸೊ ನಿಮಗೆ ಚಪಾತಿ ತಿನ್ನುವಾಗ ಸಾಂಬಾರು ಇಷ್ಟ ಆಗೋದಿಲ್ಲ, ಅಥವಾ ದೋಸೆ ತಿನ್ನುವಾಗ ಸಾಂಬಾರು ಇಷ್ಟ ಆಗೋದಿಲ್ಲ, ಈಗ ನೀರು ದೋಸೆ, ಉಪ್ಪು ದೋಸೆ ಅದಕ್ಕೆಲ್ಲ ಹಾಕಿ ತಿನ್ಬೋದು, ಒಂದೊಳ್ಳೆ ಫ್ಲೇವರ್ ಮಾತ್ರ. ಸೊ ಇದನ್ನು ತಗೊಳ್ಳಿ ಹೇಳ್ತಾ ಈ ವ್ಲಾಗ್ನ ನಾನು ಆದಷ್ಟು ಬೇಗ ಎಂಡ್ ಮಾಡ್ತೇನೆ. ಸೊ ಇದು ನನಗೆ ತಿನ್ನಲಿಕ್ಕೆ ಉಂಟು. ಈಗ ಊಟ ಮಾಡೋ ಮೊದಲು ನಾನು ತಿನ್ನಬೇಕು. ತಿಂದು ಎಂತ ಮಾಡಲಿಕ್ಕೆ ನಂಗೆ ಕೆಲಸ, ವೀಡಿಯೋ ಎಡಿಟಿಂಗ್ ಉಂಟು. ಸೊ ಆದಷ್ಟು ಬೇಗ ನಾನು ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡ್ತೇನೆ. ಸೊ ನಿಮಗೇನಾದರೂ ಪ್ರೋಟೀನ್ ಬೇಕು ಅಂತ ಇದ್ದರೆ ಮೈ ಫಿಟ್ನೆಸ್ ಅವರದ್ದು ಪ್ರೋಟೀನ್ ತಗೊಳ್ಳಿ. ಸೊ ಒಂದೊಳ್ಳೆ ಪೀನಟ್ ಬಟರ್ನ ಟೇಸ್ಟ್ ಇರುತ್ತೆ ಅದರಲ್ಲಿ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೇನೆ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ಟಿಲ್ ದೇರ್ ಟೇಕ್ ಕೇರ್, ಟಾಟಾ ಬಾಯ್. ಸೊ ಒಂದೊಳ್ಳೆ ವ್ಲಾಗ್ನೊಟ್ಟಿಗೆ ಬರ್ತೇನೆ ನೆಕ್ಸ್ಟ್ ಟೈಮ್. ಸೊ ಫುಲ್ ಎನರ್ಜಿಯೊಂದಿಗೆ. ಸೊ ಈಗ ಇವತ್ತಿಂದ ಎನರ್ಜಿ ಫುಲ್ ಎಕ್ಸಾಸ್ಟ್ ಆಗಿದೆ ನಂದು. ಸೊ ಆದಷ್ಟು ಬೇಗ ಕುಡಿಬೇಕು ನೀರು, ಆದಮೇಲೆ ಮಲಗಿಸಿದ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗುವ, ನೋಡುವ.